ಎಷ್ಟೋ ಮಂದಿ ಐಷಾರಾಮದೊಳಗೆ ಜೀವನ ಕಳಿತಾರ. ಹೌದ್ರಲ್ಲ 50 ರೂಪಾಯಿ ಕುಡಿದ ಕಿಸಿಂದ ಗಟಾರ ದಂಡಿಗೆ ಬೀಳ್ತಾರ. ಅದು ಪಾವನ ಅಲ್ಲ ಜನ್ಮ. ಅಲ್ಲ ಅಲ್ರಿ. ಒಂದ ಮನುಷ್ಯಾಗ ಹೊಸದವಂಗ ಒಂದು ತುತ್ತ ಅನ್ನ ಹಾಕಬೇಕಾದ್ರ ಅದಕ್ಕೆ ಎದಕ್ ಜಾತ್ರೆ ಇಟ್ಟುಕೊಂಡರು? ನೀ 50 ಕೊಡು 100 ಕೊಡು ದೇವರೆಲ್ಲ ಶಕ್ತಿದಿಂದ ಆಗ್ಯಾರ ಉತ್ಪನ್ನ. ಲಕ್ಷ್ಮಿ ಜಲರಿ ಒಳಗ ಲಿಂಗ ಮೂಡುದ ಏನ ಕಾರಣ? ಏನ ಕಾರಣ? ಒಳಗ ಏನ ಕಾರಣ? ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲದಾನೋ ಗಂಡ ದೇವ್ರ ಬೇಕಿಲ್ಲ. ಏ ಬಟ್ಟ ಮಾಡಿ ತೋರ್ಸ ತಮ್ಮ ಗಂಡಿನ ಸುಣ್ಣ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗೆ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗಳಿ ಬರುವೇನ. ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸಯ ಗರ್ವ ಹರಣ ಮಾಡಿ ಬಿಟ್ಟಳ 3 ಮಂದಿನ. ಕೂಸ ಮಾಡಿ ಅರ್ಶಳ ದೇವರ ಸತ್ವ ಉಳಿತ ಹಿಂದಾದ್ರೂ ಯಾವ ದೇವರ ರೀತಿಯಲ್ಲಿ ನಡೆದಾನ ಮಾಡಿದ ಕರ್ಮ ದೇವರಿಗೆ ಆದ್ರೂ ಅವು ಬೇಕಿಲ್ಲ. ಮಾಡಿದ ಕರ್ಮ ದೇವರಿಗೆ ಆದ್ರೂ ಅವು ಬೇಕಿಲ್ಲ ಬೇಡ. ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಏ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇಯನ. ತಿಳಿಯಾಗುವುದು ದತ್ತಾತ್ರೇಯಿ ಏನ ಕಾರಣ? ಹಿಂಗ ಶತಕೋಟಿ ಬರೆದ ಇಟ್ಟ ರಾಮಾಯಣ. ಹೇಳು ರಾಮಾಯಣ. ವಾಲಿ ಕೋಳಿ ಅನಸಿಕೊಂಡ ವಾನರ್ನ್ಯಾಕ ಹೊಡೆಯತ್ತೇದ. ಏ ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ. ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ. ಏನ್ ಕೇಳ್ತಾರಿಪ್ಪ? ಏನಂತ ಕೇಳ್ತಾರಿ? ಬ್ರಹ್ಮ ವಿಷ್ಣು ಮಹೇಶ್ವರ ಗರ್ವ ಬಂದ ಹೊಂಟ ಹೋದ್ರು. ಹೌದು. ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನ ಅವರ ಗರ್ವ ಹರಣ ಮಾಡಿ ಬಿಟ್ಟಳ 3 ಮಂದಿನ. ಕೂಸ ಮಾಡಿ ಆಡಿಸಳ ದೇವರ ಸತ್ವ ಉಳಿತ ಅಲ್ಲೇನ? ಹಿಂದಾದ್ರೂ ಯಾವ ದೇವರ ರೀತಿಯಲ್ಲಿ ನಡೆದಾನ ಮಾಡಿದ ಕರ್ಮ ದೇವರಿಗೆ ಆದ್ರೂ ಅವು ಬಿಟ್ಟಿಲ್ಲೋ ಬೆನ್ನ. ಅವ್ರಿಗೆ ಬೆನ್ನ ಬಿಟ್ಟಿಲ್ಲ ಅಂತ. ಎಂತಿಂತ ಶ್ರವಣ ಕುಮಾರಗ ಸಹಿತ ಮಾಡಿದ ಕರ್ಮ ಬೆನ್ನ ಬಿಟ್ಟಿಲ್ಲ. ಅಂತ ಶ್ರವಣ ಕುಮಾರ ಹೌದು ತಾಯಿ ತಂದೆ ಸೇವೆ ಮಾಡ್ತಿದ್ರಲ್ಲ. ನೀವು ಬಿಡ್ರಿ ಮಾನವ್ರು ನಾವು ಹೆಂಗ ಕರ್ಮ ಧರ್ಮ ನ್ಯಾಯ ಅನ್ಯಾಯ ಅನ್ನುವಂಥದ್ದು ಮಾನವನಲ್ಲಿ ಮೆಟ್ಟ ಮಾಡೈತಿ. ಇತರು ದಗದು ಬೇರೆ. ಹೌದ್ರಿ. ಇವರು ಹೆಂಗ ಅಂತ ಶ್ರವಣ ಕುಮಾರ ದೊಡ್ಡ 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 ಇತಿಹಾಸದೊಳಗ ಅವ್ರು ನಾಮಕರಣ ಕೊಂಡಾಡಿ ಹೋಗ್ಯಾವ. ಅವರು ಯಾವ ಶ್ರವಣ ಕುಮಾರ್ಗಾದ್ರೂ ಸಹಿತ ತಾ ಮಾಡಿರೋ ಕರ್ಮ ಬೆನ್ನ ಬಿಟ್ಟಿಲ್ಲ. ಹೆಂಗಪ್ಪ ಈ ಮಾನವ ಹೆಂಗೈತಿಪ್ಪ ಅಂತಂದ್ರೆ ಯಾವ ಶ್ರವಣ ಕುಮಾರ ತಾಯಿ ತಂದೆ ಸೇವೆ ಮಾಡ್ತಿದ್ದ. ಹೌದ್ರಿ. ದಯವಿಟ್ಟು ಶಾಂತ ರೀತಿಯಾಗಿ ಕೂತ್ ಕೇಳ್ರಿ. ಕೂತಾರಿ. ಯಾಕಪ್ಪ ಅಂದ್ರೆ ಹುಡುಗರದು ಒಂದು ಬಾಳ ಗದ್ಲ ಹಿಂದ ನಡೀದಾರ ಹಂಗ ಜಾಳಿ ಅವ್ರ ಸಮ ಜಾತ್ರೆ ಐತಿಪ್ಪ ಅದ. ಜಾತ್ರಿ ಜಾತ್ರಿ ಯಾಕಂದ್ರ ಇತ್ತು 2 ಅಕ್ಷರದಾಗ ಬಂದಾರ ಓದ್ದ ಮಾತದ ಒಳಗ. ಜ ಅಂದ್ರ ಹೋಗ ಹೋಗ 3 ಗುಣ ಅಳ್ಕೊಂಡು ಹೋಗಿದ್ರೊಳಗಿಂದ ಅಂದಾರ ಅವ್ರ. ಹೆಂಗ ಹೆಂಗ್ರಿ
ನ್ಯಾಯ ನೀತಿ ಧರ್ಮ. ಹೌದು ಈಗ ಜಾತ್ರೆ ಮಾಡ್ತೀರಿ ನೀವು ದರ್ಗಾ ನಮ್ಮ ಪೀರ್ ಸಾಬಂದಾಗ್ಲಿ ಯಾರ್ದಾಗ್ಲಿ ಒಟ್ಟು ಜಾತ್ರೆ ಮಾಡ್ತೀರಿ. ಹೌದವ. ಈ ವರ್ಷಕ್ಕೊಮ್ಮೆ ಜಾತ್ರೆನ ಯಾಕೆ ಇಟ್ಕೋಬೇಕಾಗೈತಿ? ಯಾಕ್ರಿ? ವರ್ಷಕ್ಕೊಮ್ಮೆ ಜಾತ್ರೆ ಯಾಕೆ ಇಟ್ಕೋಬೇಕಾಗ್ಯದಪ್ಪ ಅಂದ್ರೆ ಮನುಷ್ಯನಲ್ಲಿ ಅರು ಅನ್ನುವಂಥದ್ದು ಸಂಸಾರ ಜಿನಗಾನಿ ಒಳಗ ಬಡದಾಡಿ ಹೌದು ಅರು ಅನ್ನುವಂಥದ್ದು ಮರುವಾಗಿ ಬಿಟ್ಟಿರ್ತೈತಿ. ಖರೆ ಐತಿಲ್ಲ ಅರು ಹೌದು. ಮರುವಾಗಿರ್ತೈತಿ. ಖರೆ ಐತಿವ. ಅದಕ್ಕೆ ವರ್ಷಕ್ಕೊಮ್ಮೆ ಜಾತ್ರೆ ಇಟ್ಟು ಅನ್ನ ದಾಸೋಹ ಇಟ್ಟು ಮನುಷ್ಯನ ಕೈಲಿ 20 ರೂಪಾಯಿ ಆಗಲಿ 10 ಆಗಲಿ 50 ಆಗಲಿ ಹೌದು. ಅನ್ನ ದಾಸೋಹಕ್ಕೆ ಓದ ನಿಮ್ಮ ಪಟ್ಟಿ ಅನ್ನುವಂಥದ್ದಲ್ಲಿ ಓದಿಗಿಟ್ರಿಪ್ಪ ಅಂತಂದ್ರೆ ನೋಡ್ರಿ ಹೊರಗ ಎಷ್ಟೋ ಮಂದಿ ಐಷಾರಾಮದೊಳಗೆ ಜೀವನ ಕಳಿತಾರ. ಹೌದ್ರಲ್ಲ. 50 ರೂಪಾಯಿ ಕುಡಿದ ಕಿಸಿಂದ ಗಟಾರ ದಂಡಿಗೆ ಬೀಳ್ತಾರ. ಅದು ಪಾವನ ಅಲ್ಲ ಜನ್ಮ. ಅಲ್ಲ ಅಲ್ರಿ. ಒಂದ ಮನುಷ್ಯಾಗ ಹೊಸದವಂಗ ಒಂದು ತುತ್ತ ಅನ್ನ ಹಾಕಬೇಕಾದ್ರೆ ಅದಕ್ಕೆ ಎದಕ್ಕೆ ಜಾತ್ರೆ ಇಟ್ಟುಕೊಂಡರು? ನೀ 50 ಕೊಡು 100 ಕೊಡು 20 ಕೊಡು 30 ಕೊಡು, ನೀ ಕೊಡು ಅನ್ನಿನಿಂದ ನೀ ಕೊಡು ರೊಕ್ಕದಿಂದ ನೆರ ಹಳ್ಳಿದಿಂದ ಆಸ್ಪಾಸ ಹಳ್ಳಿದಿಂದ ಬಂದಿರುವಂತ ಭಕ್ತರಿಗೆ ಅನ್ನ ದಾಸೋಗ ಮಾಡುವಂತದೊಂದು ವ್ಯವಸ್ಥೆ ಆಗ್ತದ. ಅರು ಅನ್ನುವಂಥದ್ದು ಮರು ಆಗಿರ್ತೈತೆ ನಂಟ್ಲೆ ಹೊಳೆ ಅರು ಆಗ್ಲಿ ಅಂತ ಹೇಳಿ ಜಾತ್ರೆಗಳ ಅನ್ನ ದಾಸೋಹ ಇಟ್ಕೋಬೇಕಾಗ್ಯದ. ಅರು ಅನ್ನುವಂಥದ್ದು ಹೊಳೆ ಮರು ಆಗಿದ್ದ ಅರು ಆಗ್ಲಿ ಅಂತ ಹೇಳಿ ಅದಕ್ಕೆ ಈ ಜಾತ್ರೆ ಕೇತ್ರಿ ಇಡ್ಬೇಕಾಗ್ಯದಪ್ಪ. ಅದಕ್ಕ ಎಂತ ಶ್ರವಣ ಕುಮಾರ ಏನ್ ಮಾಡ್ತಿದ್ರಿ? ತಾಯಿ ತಂದೆ ಸೇವೆ ಮಾಡ್ತಿದ್ದ. ಯಾವ ತಾಯಿ ತಂದೆ ಇದ್ರ ಧರುಣಿ ಕೇಶವ. ಸುಮ್ಮನೆ ಸಣ್ಣ ದೃಷ್ಟಾಂತ ಕೊಡ್ತೀನಿ ನಿಮಗ. ಮಾನವನ ಜನ್ಮ ಹೆಂಗ ಮಾಡಿರೋ ಕರ್ಮ ಹೆಂಗ ಬೆನ್ನ ಹತ್ತದಪ್ಪ ಅಂದ್ರೆ ಈಗ ಬರೇ ಒಂದು ಇರ್ಬಿ ಕೊಲ್ಬೇಕಾದ್ರೂ ಮನುಷ್ಯ 20 ಸಲ ವಿಚಾರ ಮಾಡ್ತದ್ರಿ. ಒಂದು ಇರಿಬಿ ಕೊಲ್ಬೇಕಾದ್ರೂ ಇದ್ರ ಪಾಪ ನನಗೆ ತಟ್ಟಿತ್ಲಾತ್ ವಿಚಾರ ಮಾಡ್ತೀವಿ. ಅಂತದ್ರೊಳಗ ಶ್ರವಣ ಕುಮಾರ್ ಇದ್ದ. ಶ್ರವಣ ಕುಮಾರನ ತಾಯಿ ತಂದೆ ಇದ್ರ ಧರುಣಿ ಕೇಶವ. ಧರುಣಿ ಕೇಶವಾಗ ಮಕ್ಕಳು ಇದ್ದಿದ್ದಿಲ್ಲ. ಮಕ್ಕಳು ಇದ್ದಿದ್ದಿಲ್ಲ. ಹೊಟ್ಟಿ ಒಳಗ ಮಕ್ಕಳು ಇಲ್ದಂತ ಟೈಮ್ದೊಳಗ ದಿನನಿತ್ಯ ದಾನ ಧರ್ಮ ಮಾಡ್ಲಾರ್ದ ನೀರ್ ಹಾಕ್ತಿದ್ದಿಲ್ಲ ಇವ್ರ ಬಾಯಾಗ. ಇವ್ರು ದಾನ ಧರ್ಮ ಮಾಡ್ಲಾರ್ದ ಬಾಯಾಗ ನೀರ್ ಹಾಕ್ತಿದ್ದಿಲ್ಲ. ಒಂದ್ ದಿವಸ ಒಬ್ಬ ಜಂಗಮ ಬರ್ತಾನ ಇವ್ರ ಭಕ್ತಿ ನೋಡ್ಬೇಕಂತ ಹೇಳಿ. ಏನಂತ ಹೇಳಿ ಕೆಟ್ಟ ಕಾಲಾಗ ಕಿವಾ ರಕ್ತ ಬಸಿತಿತ್ತ. ಮೈ ಎಲ್ಲ ಕಿವಾ ರಕ್ತ ಬಸದ ಹೊಲಸ ನಾರ್ತಿದ್ದ. ಒಂದ್ ಕಾಲ ಚಲೋ ಇತ್ತು, ಒಂದ್ ಕಾಲಾಗ ಕಿವಾ ರಕ್ತ ಬಸಿತಿತ್ತು. ಬಂದ ಅವ್ರ ಮನಿ ಅಂಗಳಾಗ ನಿಂತು ಇವ್ರ ಭಕ್ತಿ ನೋಡ್ಬೇಕಲ್ಲ. ಭಕ್ತಿ ನೋಡ್ಬೇಕಂತ ತಿಳ್ಕೊಂಡು ಕಾಲಾಗ ಕಿವಾ ರಕ್ತ ಬಸಿತಿತ್ತ. ಬಂದ ಭಿಕ್ಷಾಂದೇಹಿ ಅಂದ ಅಂಗಳಾಗ. ಹಿಟ್ಟ ನೀಡ್ಲಕ್ಕ ಬಂದಳ ಯಾವ ಧರುಣಿ ಇದ್ದಕ್ಕಿ. ಹಿಟ್ಟ ನೀಡ್ಲಕ್ಕ ಬಂದಾಗ ಅವಾಗ ಹೇಳ್ತಾನ ಜಂಗಮ, ಹಿಟ್ಟ ಖಾರ ನೀರ ಉಣ್ಲಕ್ಕ ಬಂದಿಲ್ಲ ನಿನ್ನ ಮನ್ಯಾಗ. ನಿನ್ನ ಮನ್ಯಾಗ ಊಟ ಉಣ್ಬೇಕಾದ್ರೆ ನಂದೊಂದು ಪದ್ಧತಿ ಐತಿ ಅಂದ. ನನ್ನ ಕಾಲು ತೊಳೆದ ಒಳಗ್ ಕರ್ಕೋಬೇಕು ನೀ. ಅಂದ್ರ ನಿನ್ನ ಮನ್ಯಾಗ ಉಣ್ತ ನೀರಕ್ಕ ಉಣಂಗಿಲ್ಲ ಅಂದ. ನನ್ನ ಕಾಲು ತೊಳೆದ ಒಳಗ್ ಕರ್ಕೋಬೇಕು ನೀ ಅಂದಾಗ ಆಯ್ತಳ ತೇಳಿ ಗಂಡ ಹೆಣ್ತಿ ಇಬ್ರು ಕೂಡಿ ಕಾಲು ತೊಳಿಲಕತ್ರು. ಯಾವ್ದು ಚಲೋ ಕಾಲಿತ್ತಲ್ಲ ಅಗದಿ ಕಣ್ಣು ತೆರೆದ ಆನಂದದಿಂದ ಮನಸ್ಸು ನಿರಂಬಳಾಗಿ ಕಾಲು ತೊಳೆದ್ರ ಚಲೋ ಕಾಲಿದ್ದದ. ಮತ್ತೊಂದು ಕಾಲಿತ್ತಲ್ಲ ಕಿವಾ ರಕ್ತ ಬಸಿಲತ್ತಿತ್ತು, ಹೊಲಸು ನಾರಾತಿತ್ತು. ಆ ಕಾಲು ತೊಳಿಬೇಕಾದ್ರ ಕಣ್ಣು ಮುಚ್ಚಿ ಮನುಷ್ಯನಾಗಿ ಹೇಸ್ಕೊಂಡ ಎಂತ ಮುದಕ್ ಬಂದದ ಇವಾಗ ಕಿವಾ ರಕ್ತ ಬಸಿಲಾಯ್ತ ಹೇಳಿ ತಮ್ಮ ಭಕ್ತಿ ಒಳಗ ಫರಕಾಗಿ ಬಿಟ್ಟತಲ್ಲಿ ಯಾವಾರ. ಕಣ್ಣು ಮುಚ್ಚಿ ತೊಳಿಲಕತ್ರು. ಮ್ಯಾಲ ಜಂಗಮ ನಗತಿದ್ದ ಮನದಾಗ. ಚಲೋ ಕಾಲಿದ್ದದ ಕಣ್ಣು ತೆರ ತೊಳೆದಿರಿ. ಕಿವಾ ರಕ್ತ ಬಸಿಲತ್ತೈತಿ. ಆ ಕಾಲಿಗೆ ಕಣ್ಣು ಮುಚ್ಚಿ ತೊಳಿಲಕತ್ತೀರಿ. ಭಕ್ತಿ ಪರಕಾತ ನಿಮ್ದು ಇಬ್ರದು ಗಂಡ ಹೆಣ್ತಿದ ಅಂದ ಮನದಾಗ. ಹೊಳ್ಳಿ ಕೇಳ್ತಾನ, ಏನ್ ಬೇಡ್ತೀರಿ ಬೇಡ್ರಿ, ನನ್ನ ಮನಸ್ಸು ಆನಂದ ಆಗೈತಿ, ಏನ್ ಕೇಳ್ತೀರಿ ಕೇಳ್ರಿ ಅಂದ. ಮತ್ತ ಈ ಧರುಣಿ ಕೇಶವ ಹುಟ್ಟ ಮಕ್ಕಳು ಇದ್ದಿದ್ದಿಲ್ಲ. ಮಕ್ಕಳು ಇದ್ದಿದ್ದಿಲ್ಲ. ಬಾಂಜಿತನ ಅನ್ನುವಂತದ ಮಂದಿ ಬಹಳ ನಿಂದ ಆಡ್ತಿದ್ರು. ಅವಾಗ ಹೇಳ್ತಾರ, ನಮಗ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಏನೋ ಬೇಕಾಗಿಲ್ಲಪ್ಪ, ನೆರಿ ಹೊರಿ ಮಂದಿ ನಮ್ಮ ಬಾಳ ಹೀಯಾಳ್ಸಲಕತ್ತಾರ. ಬಾಂಜರದಾರ ಹೊತ್ತು ಹೊಂಟ್ರ ನೀರಿನ ಕೊಡ ತಗೊಂಡು ಆದ್ರ ಬಾಂಜಿ ಮಾರಿ ನೋಡಬಾರ್ದ ಹೇಳಿ ಬಾಯಿಗೆ ಬಂದಂಗ ಬೈತಾರಪ್ಪ. ನಮ್ಮ ಹೊಟ್ಟಿಲೆ ಒಂದು ಮಗ ಹುಟ್ಟಂಗ ಮಾಡು, ನಮಗ ಆಶೀರ್ವಾದ ಕೊಡಂದ್ರಿ ಇವ್ರು. ಅವಾಗ ಅಂದವ, ನಿಮ್ಮ ಹೊಟ್ಟಿಲೆ ಒಂದು ಮಗ ಹುಟ್ಟತೈತಿ ಖರೆ ಜರಾನ ಒಳಗ ದೋಷ ಐತಿ ನಿಮಗ ಅಂದವ. ಮಗ ಹುಟ್ಟತಾನು ಆದ್ರೆ ಜರ ದೋಷ ಅದ. ಏನೈತಿ ಅಂದಾಗ ನಿಮ್ಮ ಮಗ ನಿಮ್ಮ ಹೊಟ್ಟಿಲೆ ಹುಟ್ಟತಾನ. ಮಗ ಹುಟ್ಟಿದಂದ್ರ ನಿಮ್ಮ ಇಬ್ರು ಗಂಡ ಹೆಣ್ತಿವ್ ಕಣ್ಣು ಹೋಗ್ತಾವ. ನಿಮ್ಮ ಕಣ್ಣು ಹೋದ ಬಳಕ ಅಂತ ಮಗ ಹುಟ್ಟತಾನು. ಆ ಮಗ ಬೇಕಂದ್ರ ಕೊಡ್ತ ನೋಡ ಕಣ್ಣು ಕಳ್ಕೋತೀರಿ ಅಂತ ಕೇಳಿದಿವ. ಅವಾಗ ಏನ್ ಹೇಳ್ತಾರಿ? ನಮ್ಮ ಕಣ್ಣು ಹೋದ್ರ ಹೋಗ್ಲಿಕ್ಕರೆ ನಮ್ಮ ಮಗನ್ ನಮ್ಮ ಕುಡ್ನಿ ಅಂದ್ರಿ ಇವ್ರು. ಮುಂದ ಮಗ ಯಾವ ಕೆಲವೊಂದು ದಿನ ಕಳೆದು ಅವನೇ ಶ್ರವಣ ಕುಮಾರ ಜನ್ಮ ತಾಳಿದವ್ರ ಹೊಟ್ಟಿಲಿ. ಶ್ರವಣ ಕುಮಾರ ಜನ್ಮ ತಾಳಿದ. ತಾಯಿ ತಂದೆ ಕಣ್ಣು ಹೋದು ತಾಬಿಡ್ತೋಬಿಡು.
ಜಾಗದ ಮ್ಯಾಗ ಕಣ್ಣು ಹೋದು ಶ್ರವಣ ಕುಮಾರ ಹುಟ್ಟಿ ಬಂದ. ಹೌದು. ತಾಯಿ ತಂದೆ ಹೇಳ್ತಾರ, ಏನಂತ ಹೇಳ್ತಾರಿ? ಮಗನ ಶ್ರವಣ, ಹಾ. ನಿನಗ ಜನ್ಮ ಕೊಟ್ಟ ಮೇಲತ್ತ ನಮಗ ಕಾಶಿ ಹೋಗಿ ಬರಂಗ ಇಚ್ಛೆ ಆಗ್ಯದ ತಮ್ಮ. ಹೌದು. ನಮ್ಮ ನಟ ಕಾಶಿಗೆ ಹೋದ ತಗೊಂಡ್ ಬರ್ತೇನೋ ನನ್ನ ಕಂದ ಅಂತೇಳಿ ತಾಯಿ ತಂದೆ ಕೇಳ್ತಾರ. ಕುಡ್ಡಿರು ತಾಯಿ ತಂದೆ. ಅವ ಏನ್ ಹೇಳ್ತಾನ್ರಿ? ಅವಾಗಂದಿವ ನೋಡುವ, ನಿಮ್ಮನ್ನ ಜ್ವಾಕಿ ಜತನ ಮಾಡುವಂತದ್ ನಾ ಮಗ ಅದನ್ನ ನನ್ನ ಧರ್ಮ. ಹೌದು. ಹೌದಲ್ಲ. ನಾ ಒಯ್ತು ನಿಮ್ಮನಂದ. ಹೌದು. ಎಡ್ಡ ಬಿದಿರಿನ ಬುಟ್ಟಿ ಮಾಡಿಟ್ಟ, ಮಾಡಿ ಅಡ್ಡ ಒಂದು ಬಿದಿರಿನ ಕೋಲ್ ಹಾಕಿದ. ಹೌದು. ಎರಡು ಬುಟ್ಟಿ ಒಳಗ ಒಂತಾಟಿ ತಾಯಿನ ಒತ್ತಾಟಿ ತಂದಿನ ಕುಣಿಸ್ಕೊಂಡ ಹಾ. ಹೆಗಲಿ ಮ್ಯಾಗ ಇಟ್ಟುಕೊಂಡ ಕಾಶಿಗೆ ತಗೊಂಡ ನಡೆದ. ನಡೆದಾಗ ಏನೈತ್ರಿವ? ಕಾಶಿಗೆ ತಗೊಂಡು ಹೋಗ್ಬೇಕಾದ್ರಿಪ್ಪ, ಹಾ. ಆ ಕಾಶಿಗೆ ತಗೊಂಡು ಹೋಗುವಂತ ಟೈಮ್ದೊಳಗ ಹಾದ್ಯಾಗ ಒಂದ್ ದಗದಾತು. ಏನಾತ್ರಿ? ಇವ ಒಳ್ಳೆ ಜೋರ್ ಕಾಶಿಗೆ ತಗೊಂಡು ನಡೆದಿದ್ದ. ಹೌದು. ಅಲ್ಲಿಗೆ ಇಲ್ಲಿಗೆ ನಾಗರ ಹಾವ ಹಾ. ಕಣ್ಣಿಗೆ ಪರಿ ಬಂದಿತ್ತು, ಅದಕ್ಕೆ ಎಡಬಲ ತಿಳಿವಲ್ದಾಗಿತ್ತು. ಹೌದು. ಹೌದ್ರಲ್ಲ. ಇವ್ ಏನು ಹೊಂಟಿದೀವ್ ಹೋಗೋ ದಾರ್ಯಾಗ ಬಲಕ್ ಹಾದು ಹೋಗಿಬಿಡ್ತ. ಅವಾಗಂದಿವ ಏನಂತ್ರಿ? ಚಲೋ ಕೆಲಸಕ್ಕೆ ಹೋಗುವಾಗ ವಿಸಾಬಲಕ್ ಹೋಗಬಾರ್ದ ತಿಳ್ಕೊಂಡ ಹೌದು. ತಾಯಿ ತಂದೆನ ಅಲ್ಲೇ ಇಟ್ಟ ಕೈಯಾಗಿರುವಂತ ಬಾಣ ತಗೊಂಡು ಹಾವಿಗೆ ಹೊಡೆದ. ಅವಾಗ ಏನೈತ್ರಿ? ಹಾವು ಮರಗತೈತಿ ತನ್ನ ಮನದಾಗ. ಹೌದು. ಹೌದ್ರಲ್ಲ. ನನ್ನ ಕಣ್ಣಿಗೆ ಪರಿ ಬಂದದ. ಬಂದೈತಿ. ಎಡಬಲ ಅಂತೂ ನನಗ್ ಗೊತ್ತಾಗಂಗಿಲ್ಲ. ಹೌದು. ಯಾವ ಕಡೆ ಎಡ ಆಯ್ತು ಯಾವ ಕಡೆ ಬಲ ಆಯ್ತು ಗೊತ್ತಿಲ್ಲ. ನನ್ನ ಕಣ್ಣಿಗೆ ಪರಿ ಬಂದದ. ಹೌದ. ನನಗೆ ಎಡಬಲ ಗೊತ್ತಾಗಲ್ದಾಗ ನನ್ನ ಎದೆಯಾಗ ಯಾವ ಬಾಣ ಹೊಡೆದ ನನಗ್ ಕೊಂದಾನಲ್ಲ. ಹೌದು. ನಾ ಹೆಂಗ ಅಡಿವ್ಯಾಗ ಬಿದ್ದು ಸತ್ತನೆಲ್ಲ ಹೌದಲ್ಲ. ಹಂಗ ನನಗ ಬಾಣ ಹೊಡೆದಂಗ ನನಗೆ ಯಾವ ಬಾಣ ಹೊಡೆದಾನಲ್ಲ, ಅವನ ಎದೆಯಾಗು ಹಿಂಗ ಬಾಣ ಹೊಡೆದ. ಅವನು ಅಡಿವ್ಯಾಗ ಸಾಯ್ಲತ್ತ ಶ್ರಾಪ ಕೊಟ್ಟಿತ್ತದ ಹಾವ. ಹೌದು. ಹೌದು. ಇವ ಶ್ರಾಪ ಇಟ್ಟುಕೊಂಡ ಮುಂದೆ ನಡೆದ. ಹೌದ್ರಲ್ಲ. ಮುಂದೆ ಏನಾಯ್ತು? ಮುಂದೆ ಹೋದ ತಾಯಿ ತಂದೆಗೆ ಬಹಳ ನೀರಿಡಿಕೆ ಅದು. ಹೌದ್ರಲ್ಲ. ಕೆಟ್ಟ ಬ್ಯಾಸಿಗೆ ಬಿಸಿಲ. ಬ್ಯಾಸಿ ಬಿಸಿಲು ಹೇಳ್ತಾರ ಮಗನ, ಹಾ. ನಮಗ ನೀರೇಡಿಕೆ ಆಗ್ಯದ ಯಪ್ಪ. ಹೌದ್ರಲ್ಲ. ನೀರೇಡಿಕೆ ಆಗ್ಯದೇವು ನೀರು ತಂದ ಕೂಡಂದಾಗ ಅವಾಗ ತಾಯಿ ತಂದಿನ ಒಂದು ಗಿಡದ ಟೊಂಗ್ಯಾಗ ಹಾಕಿದ. ತೆಳಗಿಟ್ರ ಹುಲಿ ಕರಡಿ ಬಂತಿದ್ದು ಕುಡ್ಡಿದ್ದು ಇವು ಮೊದಲ. ಹೌದು. ಹೌದು. ಇವ ಗಿಡದ ಟೊಂಗ್ಯಾಗ ಅಟಕಾಸಿದ ತೋಟ್ಲ ಓದಗಿಸಿಂದ ಬುಟ್ಟಿ ಒಳಗಿರುವಂತ ತಾಯಿ ತಂದಿನ ಕೈಯಾಗ ತತ್ರಾಣಿಗೆ ತಗೊಂಡು ಹೋಗಿ ಕೆರಿ ಒಳಗ ಮುಣಗ್ಸಲಾಕತ್ತ. ಹೌದ್ರಿ. ಬುಡು 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 ಅಂತ ಹೇಳಿ ಶಬ್ದ ಬರ್ಲಾಕೈತ ಮ್ಯಾಗ ಕೆರಿಯಾಗ ನೀರಿನಾಗಿಂದ. ಖರೀದಿಲ್ಲ ಇವ. ಅದ ಕೆರಿ ದಂಡಿಯಾಗ ಯಾವ್ದ್ರೆ ಬ್ಯಾಟಿ ಬಂದ್ರ ಯಾವ ಪ್ರಾಣಿ ಬಂದ್ರೆ ಬ್ಯಾಟಿ ಆಡ್ಬೇಕಂತ ತಿಳ್ಕೊಂಡು ಯಾರಿದ್ರಿ? ದಶರಥ ರಾಜ ಕೂತಿದ್ದ ಕೆರಿ ಕಾವಲು ದಂಡ್ಯಾಗ. ಹೌದು. ಹೌದು. ಇವ ದಶರಥ ರಾಜ ಗಿಡದ ಟೊಂಗ್ಯಾಗ ಕೂತಿದ್ದ. ಶಬ್ದ ಹೋಗಿ ಬಿತ್ತ ಅವನ ಕಿವಿ ಒಳಗ. ಏನಂತ ಶಬ್ದ ಯಾವಾಗ ಹೋಗಿ ಬಿತ್ತು, ಶಬ್ದವೇದಿ ಬಾಣ ಬಿಟ್ಟು ಬಿಟ್ಟ. ಅದೇ ಬಾಣ ಡೈರೆಕ್ಟ್ ಬಂದು ಶ್ರವಣ ಕುಮಾರನ ಎದೆಯಾಗ ನಟ್ಟಿತು. ಧರಣಿ ಗದ್ದಿರಿಸಿದಂಗ ತೆಳಗ ಬಿದ್ದು ಬಿಟ್ಟ ಶ್ರವಣ ಕುಮಾರ. ಹೌದು. ಹೌದ್ರಿ. ಅವಾಗಂದ ದಶರಥ ರಾಜ ದೊಡ್ಡ ಬ್ಯಾಟಿನ ಸಿಕ್ತ ನನಗಂದಿವ. ದೊಡ್ಡ ಬ್ಯಾಟಿ ಸಿಕ್ತ ನನಗ ತಿಳಿ ಓಡಿ ಬಂದ ನೋಡು ಕೂಡ ಶ್ರವಣ ಕುಮಾರ ಬಿದ್ದಿದ್ದ ಕೆರಿ ದಂಡ್ಯಾಗ. ಹೌದ್ರಲ್ಲ. ಎದೆಯಾಗಿನ ಬಾಣ ತೆಗಿಬೇಕಂತ ಹೇಳಿ ದಶರಥ ರಾಜ ಕೈ ಹಾಕುತ್ತಾನ. ಅವಾಗ ಹಾಕು ಹುಡ್ದ. ಅವಾಗಂದಿವ ಶ್ರವಣ ಕುಮಾರ, ಏನಂತ ನನ್ನ ಬಾಣ ಕೀಳ್ಬೇಕಾದ್ರೆ ನನಗೊಂದು ವಚನ ಕೊಡು. ಹೌದಲ್ಲ. ಏನಂತ ಹೇಳಿ? ನನ್ನ ತಾಯಿ ತಂದೆ ಕುಡ್ಡದಾರ ನೀರಡಿಕೆ ಕೂತಾರ, ಅಡಿವ್ಯಾಗ ನೀರ್ ತರ್ಲಕ್ ಬಂದನ ಕೆರಿ ದಂಡ್ಯಾಗ. ಹೌದು. ಹೌದಲ್ಲ. ಪ್ರಾಣಿ ಐತಿ ನೀ ನನಗ ಬಾಣ ಹೊಡೆದಿ, ನಾ ಅಂತೂ ತಾಳಂಗಿಲ್ಲ. ಹೌದು. ನನ್ನ ಮರಣ ಆಗೋದು ಖಚಿತ. ಆದ್ರ ನನ್ನ ಬಾಣ ನೀ ತೆಗಿಬೇಕಾದ್ರೆ ನನ್ನ ತಾಯಿ ತಂದೆಗೆ ಹೋದ ನೀರು ಕುಡಿಸ್ತಾನ ನನಗ ವಚನ ಕೊಟ್ರ ಮಾತ್ರ ಬಾಣ ತೆಗಿ ಎದೆಯಾಗಿಂದ ಅಂದ. ಏನ್ ಮಾಡ್ತಾನ ದಶರಥ ರಾಜ? ಶ್ರವಣ ಕುಮಾರ ವಚನ ಕೊಟ್ಟ, ಬಾಣ ತೆಗದ ಕೈಯಾಗ ತತ್ರಾನಿಗೆ ತಗೊಂಡು ಹೋದ ದಶರಥ ರಾಜ ಆ ತಾಯಿ ತಂದೆಗೆ ನೀರು ಕುಡ್ಲಾಕ ಹೋದ. ಹೋಗಿ ಮೂಕಲಿ ನಿತ್ತು ಬಿಟ್ಟ ಅವ್ರಿಬ್ಬರು ಇದ್ರಿಗೆ. ಹೌದು. ತಾಯಿ ತಂದೆ ಅತ್ತಾರು ಏನಂತ? ಅಲ್ಲೋ ಶ್ರವಣ, ದಿನನಿತ್ಯ ನಕ್ಕೋತ್ ಕೇಳ್ಕೊತೀರವಲ್ಲೋ ಮಗನ, ಇವತ್ ಯಾಕೋ ಗಪ್ಪಾಗಿದಿ? ಅವತ್ತೇಳಿ ನೀರ್ ಬೇಡ ಅಂಟ್ಲಿ ಸಿಟ್ಟಾಗಿದ್ಯಾನೋ ಮಗನ ನಮ್ಮ ಮೇಲ? ದಿನನಿತ್ಯ ಹೆಂಗ ನಕ್ಕೋತ ಕೇಳ್ಕೊತ ನೀರ್ ಕುಡಿತಿದ್ಯಲ್ಲೋ ನನ್ನ ಮಗನ, ಹಂಗ ಇವತ್ತು ನಕ್ಕೋತ ಕೇಳ್ಕೊತ ನೀರ್ ಕೊಟ್ರ ಮಾತ್ರ ನೀರ್ ಕುಡಿತೀವಿರ್ಲಿಕ್ಕ ನಾವು ನೀರ್ ಕುಡಿಯಂಗಿಲ್ಲ. ಏನೈತ್ರಿ ಮುಂದೆ? ತಾಯಿ ಕುಡ್ಡೈತಿ ತಂದಿ ಕುಡ್ಡೈತಿ ಗೊತ್ತಿಲ್ಲ. ದಶರಥ ರಾಜ ಬಂದಾನ ಅನ್ನೋದ, ಸತ್ತಾನ ಅನ್ನೋದು ತಾಯಿ ತಂದಿ ಗೊತ್ತಿಲ್ಲ. ಅವಾಗ ದಶರಥ ರಾಜ ಹೇಳ್ತಾನ, ಏನಂತ ಹೇಳ್ತಾನೆ? ನನ್ನ ತಪ್ಪು ಕ್ಷಮಾ ಮಾಡ್ಬೇಕವ ನೀವು. ಯಾವ್ದೋ ಪ್ರಾಣಿ ಐತೆ ತಿಳಿದ ನಾ ಬಾಣ ಹೊಡೆದ ನಿಮ್ಮ ಮಗ ಹೊಡೆದಿಲ್ಲ ನಾನು. ನನ್ನ ಬಾಣ ಹೋಗಿ ನಿಮ್ಮ ಮಗನ ಎದೆಯಾಗ ನಟ್ಟದ, ನಿಮ್ಮ ಮಗ ಸತ್ತು ಬಿದ್ದಾನ ಕೆರಿ ದಂಡ್ಯಾಗ ಅಂದ. ಅವಾಗ ಏನ್ ಮಾಡ್ತಾರ ಅವರು? ಅವಾಗಂದ್ರ ಅವರು ಎಂತ ಹೇಳ ತಂದೆಯೋ ದಶರಥ, ಒಬ್ಬ ಜಂಗಮ ಬಂದ ನಿಮ್ಮ ಕಣ್ಣು ಹೋದ್ರ ಹೋಗ್ತಾವ ಕರೆ ಅಂತ ಮಗ ಬೇಕಂತ ಕೇಳಿದ್ದ ನಮಗ. ನಮ್ಮ ಕಣ್ಣು ಹೋದ್ರ ಹೋಗ್ಲಿ ಕರೆ ಮಗನ ಬೇಡಿದ್ದೀವಲ್ಲೋ. ನಮ್ಮ ಹೆಣಕ್ ನಾವ್ ನೋಡು, ನಮ್ಮ ಹೆಣಕ್ ಮಗ ಕೊಳ್ಳಿ ಇಡಬೇಕಾಗಿತ್ತು. ಮಗನ ಹೆಣಕ್ ನಾವ್ ಕೊಳ್ಳಿ ಇಡುವಂಗ ಮಾಡಿದ್ಯಲ್ಲೋ ದಶರಥ. ಈಗ ಹೆಂಗ ನಾವ್ ಮಗ 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 ಅಂತೇಳಿ ಹಲಿ ಸಾಯ್ಲಕತ್ತೀವಲ್ಲ, ನಾಳೆ ನಿನಗಾದ್ರೂ ಸಹಿತ 4 ಮಂದಿ ಮಕ್ಕಳು ಹುಟ್ಟುತ್ತಾರ. ರಾಮ
ಲಕ್ಷ್ಮಣ ಭರತ ಶತ್ರುಘ್ನ ಹೌದು ಹೌದು 4 ಮಂದಿ 4 ಮಂದಿ ಮಕ್ಕಳು ಹುಟ್ರೆ ಹಾ. ನಿನಗ ಬೇಕಾದ ಮಗ ಹಾ ನಿನ್ನ ಚೊಚ್ಚಲ ಮಗ ನಿನಗ ಬೇಕಾದ ಮಗ ಹೌದು. ಬಂದ ನಿನ್ನ ಬಾಯಿಗೆ ಮತ್ತು ಮಣ್ಣಿಗೆ ಆಗಲಾರ್ದಂಗ ನಿನ್ನ ಬಾಯಾಗ ನೀರು ಹಾಕಬಾರ್ದ ನಂಗೆ ಶ್ರಾಪ ಕೊಟ್ಟ ಜೀವ ಬಿಟ್ರ ಯಾರ ಧರುಣಿಕೇಶವ ಹೌದು ಹೌದ್ರಿ ಅವ್ವ ಏನ ಏನ್ರಿ ಬರೇ ಮಾಡಿರುವಂತ ಒಂದ ಪಾಪ ಹೌದ್ರಲ್ಲ ತಿಳಿಲಾರ್ದ ಮಾಡಿರುವಂತ ಪಾಪ ಶ್ರವಣ ಕುಮಾರನ ಸುತ್ತ ಗೊತ್ತ ಸುತ್ತಕೋತ್ರಲ್ಲ ಈಗ ನೀವು ಹೆಂಗ ನಾವ್ ಹೆಂಗ್ರಿ ಯಾರಾದ್ರೆ ಮನಿ ಹೊಡೆದ ಸಾವುಕಾರ ಆಗೋ ದಿನಮಾನ ಬಹಳದವ್ರಿ ಈಗಿನ ಜಗತ್ತಿನ ಈಗ ಸದ್ಯ ಚಾಲೂನ ಐತಿ ಗೋಣು ಮುರುದು ಇದು ಕಲಿಯುಗದೊಳಗ ಹೌದು ಅದಕ್ಕೆ ಹೇಳ್ತಾರಿಪ್ಪ ಏನಂತ ಹೇಳ್ತಾರಿ ನೀ ಮಾಡಿದ ನೀನೇ ಉಣ್ಣು ನೀಡಬೇಡಪ್ಪ ಯಾರಿಗೆ ಹೌದಿವ ಒಂದು ಉಳದದ ಆಗಲ್ಲ ತಮ್ಮ ತೆಗೆದಿಡೋ ನಾಳಿನ ಯಾರಿಗೆ ಖರೆ ಐತ್ರಲ್ಲ ಚಲೋ ಮಾಡು ಅದನ್ನ ಉಣತಿ ಕೆಟ್ಟ ಮಾಡು ಅದನ್ನ ಉಣತಿ ಕರ್ಮ ಮಾಡು ಅದನ್ನ ಉಣತಿ ಹಾ. ಧರ್ಮ ಮಾಡು ಅದನ್ನ ಉಣತಿ ಖರೆ ಐತಿ ಅದಕ್ಕೆ ಏನ ಮಾಡ್ಬೇಕಾದ್ರೂ ಹಾ ಮಾತಾಡುವಂತ ಮಾತು ಸತ್ತಿರ್ಬೇಕು ನಡಿಯುವಂತ ನಡಿ ಸತ್ತಿರ್ಬೇಕು ಮಾಡುವಂತ ಕಾಯಕ ಸತ್ತಿರ್ಬೇಕು ಹೌದ್ರಿ ಕಲ್ಲ ದೇವರ ಮೂಲ ದೇವರ ಮಣ್ಣ ದೇವರ ಆ ದೇವ್ರ ಈ ದೇವ್ರ ಸುಡಗಾಡದೇನವ್ರು ಎಲ್ಲ ಖಾಲಿ ಅದ ಹೌದು ಹೌದು ನಾವ್ ಮಾಡುವಂತ ಕಾಯಕ ಸುದ್ದಿತ್ತಂದ್ರೆ ತಾನ ಇರ್ತೈತಿ ಅದ ಅಲ್ಲಿ ದೇವ್ರ ಹೌದ್ರಲ್ಲ ಖರೆ ಹೊರಗಿನ ದೇವರ ಹುಡುಕಾಡೋದ ಬೇಕಾಗಿಲ್ಲ ಬೇಕಾಗಿಲ್ಲ ಇದನ್ನ ಮೊದಲ ನಾವು ಸುದ್ದಿ ಇರ್ಬೇಕು ಹೌದು ಹೌದು ಜಗ ತಾನ ಸುದ್ದಿ ಇರ್ತೈತಿ ಹೋದಿರ್ತೈತ್ರಲ್ಲ ಮತ್ತ ನಾ ಮತ್ತೆ ಯಾಕೆ ಹೊಲಸಿ ಇಟ್ಟುಕೊಂಡೆ ಹಾ. ಮತ್ತೊಬ್ಬರಿಗೆ ಬಟ್ಟ ಮಾಡಿ ಮಾತಾಡಿದ್ರೆ ಕೆಲಸ ಕೊಡಂಗಿಲ್ರಿ ಮತ್ತೊಮ್ಮ ಸಾಹೇಬ್ರ ಕೊಡ್ದಲು ಯಾವ ಇವ್ರ ಏನ್ ಹೇಳತ್ಯಾರು ಏನ್ ಹೇಳ್ತಾನು ಒಟ ಎಲ್ಲ ಅಪ್ಪನದಿಂದ ಆಗೈತೆ ಅನ್ನೋ ಲೆಕ್ಕ ಹೇಳತ್ಯ ಹಾ ಬರೇ ಅಪ್ಪ ಯಾಕ ಹಾ ಅಪ್ಪ ಆಗ್ಬೇಕಾದ್ರೆ ಏನ್ ಅವನ ಬಿಟ್ಟ ಅದೇವ ಏನ್ ಅವನ್ ಹಿಡ್ಕೊಂಡ ಅದೇವ ಹಾ ಬೇಕಲ್ಲ ನಾವ್ ಕೇಳೋದು ನಿನಗೆ ಒಂದ ಇಲ್ಲ ಖರೆ ಐತಿ ಏನ್ ಅವನು ಕೂಡಿ ಅಪ್ಪ ಆದೇವ ಏನ್ ಅಪ್ಪನ ಕೂಡಿ ಅಪ್ಪ ಆಗಿದೇವ್ ಹೌದು ಹೇಳ್ರಲ್ಲ ನೋಡು ಶಾನೆ ಬಾಳದಾರಿ ಬಾಳ್ ಶಾಣೆ ಅದಕ್ಕೆ ಈಗೇನ್ ಹೇಳತ್ತೀರಪ್ಪ ಕವಿಗಳು ಏನಂತ ಹೇಳ್ತಾರಿ ದೇವಿಗಿನಿಂದ ಆಡಿದವ್ರ ಮನಿ ದೀಪ ಕಂಡ ನಾಗತ